ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರು ಒಂದೊಂದು ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಂತೈಸಿ, ನಿಮ್ಮನ್ನು ರೂಪಿಸಿ, ಆಶೀರ್ವದಿಸಿ ಆತ ನಿಮ್ಮನ್ನು ಮುನ್ನಡೆಸುವವನಾಗಿದ್ದಾನೆ. ಇಂದು ಧ್ಯಾನ ಮಾಡುವಂಥ ವಿಷಯ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-9 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲನ್ನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತನ ಮನಸ್ಸು ಒಳ್ಳೆಯ ಮನಸ್ಸು. ನಿಮ್ಮ ಮನಸ್ಸು ಒಳ್ಳೆಯದಾಗಿದ್ರೆ ಎಲ್ಲವೂ ಒಳ್ಳೆಯದಾಗಿ ಕಾಣಿಸ್ತದೆ. ನಿಮ್ಮ ಮನಸ್ಸು ಒಳ್ಳೆಯದಾಗಿಲ್ಲ ಅಂದ್ರೆ ನಿಮಗೆ ಯಾವುದು ಒಳ್ಳೆಯದಾಗಿ ಕಾಣಿಸುವುದಿಲ್ಲ. ನಿಮ್ಮ ಮನಸ್ಸು ಯೇಸು ಕ್ರಿಸ್ತನ ಮನಸ್ಸಾಗಿರಬೇಕು. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಬೇಕು. ಮೊದಲಾಗಿ ಯೇಸು ಕ್ರಿಸ್ತನ ಮನಸ್ಸು ತನ್ನನ್ನು ಬರಿದು ಮಾಡಿಕೊಂಡನು. ದೇವರು ತನ್ನನ್ನು ಬರಿದು ಮಾಡಿಕೊಂಡನು. ಅಮೂಲ್ಯವಾದ ಪದವಿಯನ್ನು ಆತನು ಬಿಟ್ಟು ಈ ಲೋಕಕ್ಕೆ ನರ ಮನುಷ್ಯನಾಗಿ ಬಂದನೆಂಬುದಾಗಿ ನೋಡುತ್ತೇವೆ. ಇದು ಯೇಸು ಕ್ರಿಸ್ತನ ಮನಸ್ಸು. ಅನೇಕ ಜನರು ನೋಡುವಾಗ ಹೆಸರು ಬೇಕು, ಕೀರ್ತಿ ಬೇಕು, ಗೌರವ ಬೇಕು, ಸನ್ಮಾನ ಬೇಕು, ಹೊಗಳಿಕೆ ಬೇಕು, ಒಳ್ಳೆ ಸ್ಥಾನಮಾನ ಬೇಕು, ದೊಡ್ಡ ವ್ಯಕ್ತಿ ಆಗಬೇಕೆಂಬುದಾಗಿ ಎದುರು ನೋಡ್ತಾರೆ. ಇದು ಯೇಸು ಕ್ರಿಸ್ತನ ಮನಸ್ಸಲ್ಲ. ಯೇಸು ಕ್ರಿಸ್ತನ ಮನಸ್ಸು ಅನ್ನುವುದೇ ಆದರೆ ತನ್ನನ್ನು ಬರಿದು ಮಾಡಿಕೊಂಡನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹೆಸರು, ಕೀರ್ತಿ, ಹೊಗಳಿಕೆ, ಸ್ಥಾನ, ಮಾನ, ಗೌರವ ಇದನ್ನು ಸಂಪಾದನೆ ಮಾಡಲು ಆತನು ಬರಲಿಲ್ಲ. ಆತನು ನಮ್ಮನ್ನು, ನಿಮ್ಮನ್ನು ಪಾಪದಿಂದ ಬಿಡಿಸಲು ಆತನು ಬಂದನು, ತನ್ನನ್ನು ಬರಿದು ಮಾಡಿಕೊಂಡನು. ಇದು ಯೇಸು ಕ್ರಿಸ್ತನ ಮನಸ್ಸು. ಎರಡನೇದಾಗಿ ತನ್ನನ್ನು ತಗ್ಗಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನ ಮನಸ್ಸು ತನ್ನನ್ನು ತಗ್ಗಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. ಇಂದು ಅನೇಕ ಜನರು ನೋಡುವಾಗ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಅವರಲ್ಲಿಲ್ಲ. ಅವರು ಹೇಳೋದೇನು? ನಾನು ಯಾರು ಗೊತ್ತಾ? ನನ್ನ ಬೆಲೆ ಏನು ಗೊತ್ತಾ? ನನ್ನ ಲೆವೆಲ್ ಗೊತ್ತಾ? ನಾನು ವಿದ್ಯಾವಂತನು, ಬುದ್ಧಿವಂತನು ಎಂಬುದಾಗಿ ಹೆಚ್ಚಿಸಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ತಗ್ಗಿಸಿಕೊಂಡನು. ಇದು ಯೇಸು ಕ್ರಿಸ್ತನ ಮನಸ್ಸು. ಇನ್ನು ಮೂರನೇದಾಗಿ ವಿಧಿಯನಾದನು. ಯೇಸು ಕ್ರಿಸ್ತನ ಮನಸ್ಸು ನೋಡಿ, ತನ್ನನ್ನು ಬರಿದು ಮಾಡಿಕೊಂಡನು, ತನ್ನನ್ನು ತಗ್ಗಿಸಿಕೊಂಡನು, ವಿಧಿಯನಾದನು. ಇದು ಯೇಸು ಕ್ರಿಸ್ತನ ಮನಸ್ಸು.
ಅನೇಕ ಜನರನ್ನು ನೋಡುವಾಗ ಯಾರಿಗೂ ವಿಧೇಯರಾಗುವುದಿಲ್ಲ. ನಾನ್ಯಾಕೆ ವಿಧೇಯರಾಗಬೇಕು, ನಾನ್ಯಾಕೆ ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರುವಾಗ ಮಾತ್ರ ದೇವರ ಆಶೀರ್ವಾದಗಳು ನೀವು ಹೊಂದಿಕೊಳ್ಳಲು ಸಾಧ್ಯ. ನೀವು ದೇವರ ಮಕ್ಕಳಾದ ಮೇಲೆ, ದೇವರ ಸೇವಕರಾದ ಮೇಲೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಜೀವನ ಮಾಡುವಾಗ ಇಂಥ ಮನಸ್ಸನ್ನ ಇಟ್ಟುಕೊಂಡು ಜೀವಿಸಿದನು. ತನ್ನನ್ನು ಬರಿದು ಮಾಡಿಕೊಂಡನು, ತಗ್ಗಿಸಿಕೊಂಡನು, ವಿಧಿಯನಾದನು. ಇದು ಯೇಸು ಕ್ರಿಸ್ತನ ಮನಸ್ಸು. ದೇವರ ಮಕ್ಕಳಾದ ನಾವು, ದೇವರ ಸೇವಕರಾದ ನಾವು, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು. ನೀವು ಒಳ್ಳೆಯ ಮನಸ್ಸುಳ್ಳವರಾಗಿದ್ದರೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿದ್ರೆ ಎಲ್ಲ ಒಳ್ಳೆಯದಾಗಿ ಕಾಣಿಸ್ತದೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿದ್ರೆ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಅದನ್ನು ನೋಡ್ತಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮನಸ್ಸಿನಿಂದ ನಾವು ಜೀವನ ಮಾಡುವಾಗ ಯಾವ ರೀತಿ ಯೇಸು ಕ್ರಿಸ್ತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನ ಹೊಂದಿದವರಿಗೆ ಉನ್ನತ ಸ್ಥಾನಕ್ಕೆ ದೇವರು ಏರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಉನ್ನತಿಗೆ ತರ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇದೆಯೋ? ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ತನ್ನನ್ನು ಬರಿದು ಮಾಡಿಕೊಂಡನು, ತಗ್ಗಿಸಿಕೊಂಡನು, ವಿಧಿಯನಾದನು. ಇದು ಯೇಸು ಕ್ರಿಸ್ತನ ಮನಸ್ಸು. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನ ಹೊಂದಿಕೊಂಡು ಈ ಲೋಕದಲ್ಲಿ ಜೀವನ ಮಾಡಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ, ನಮ್ಮಲ್ಲಿ ಅದನ್ನು ನೋಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 28 ವಚನದಲ್ಲಿ, ನಿಮ್ಮಲ್ಲಿ ಮೊದಲನೇವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಯೇಸು ಕ್ರಿಸ್ತನ ಮನಸ್ಸು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಮೊದಲನೇವನಾಗಬೇಕೆಂದಿರುವನು ನಿಮ್ಮ ಆಳಾಗಿರ್ಬೇಕು. ನಾವು ಈ ಮನಸ್ಸನ್ನು ಹೊಂದಿದವರಾಗಿದ್ದೇವಾ? ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದನು. ಯೇಸು ಕ್ರಿಸ್ತನ ಮನಸ್ಸು ನೋಡ್ರಿ, ಆತನ ಸೇವೆ ಮಾಡಿದನು, ತಗ್ಗಿಸಿಕೊಂಡನು, ತನ್ನನ್ನು ಬರಿದು ಮಾಡಿಕೊಂಡನು, ವಿಧಿಯನಾದನು, ತನ್ನ ಪ್ರಾಣವನ್ನೇ ಈಡುಕೊಡುವುದಕ್ಕಾಗಿ ಬಂದನು. ಇಂದು ನಮ್ಮ ನಿಮ್ಮ ಮನಸ್ಸು ಏನಾಗಿದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇದೆಯೋ? ದೇವರ ಸ್ವಭಾವ ನಿಮ್ಮಲ್ಲಿ ಇದೆಯೋ? ಒಳ್ಳೆ ಮನಸ್ಸುಳ್ಳವರಾಗಿದ್ದೀರೋ? ನೀವು ಒಳ್ಳೆ ಮನಸ್ಸುಳ್ಳವರಾಗಿದ್ರೆ, ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿದ್ರೆ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ನಿಮ್ಮ ನೋಡುವವರು ಹೇಳ್ತಾರೆ, ಇವರಿಗೆಷ್ಟು ಒಳ್ಳೆ ಮನಸ್ಸಿದೆ, ಯೇಸು ಕ್ರಿಸ್ತನ ಮನಸ್ಸು ಇವರಲ್ಲಿ ಇದೆ, ಇವರು ಯೇಸು ಕ್ರಿಸ್ತನ ಮಕ್ಕಳು, ಯೇಸು ಕ್ರಿಸ್ತನ ಸೇವಕರು ಎಂಬುದಾಗಿ ನಿಮ್ಮ ಮೂಲಕವಾಗಿ ದೇವರ ನಾಮ ಮಹಿಮೆ ಆಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ,
ಯೇಸು ಕ್ರಿಸ್ತಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಒಳ್ಳೆ ಮನಸ್ಸುಳ್ಳವರಾಗಿ, ನಿಮ್ಮನ್ನು ತಗ್ಗಿಸಿಕೊಂಡವರಾಗಿ, ಯೇಸು ಕ್ರಿಸ್ತನ ಮನಸ್ಸನ್ನ ಹೊಂದಿದವರಾಗಿ ಈ ಲೋಕದಲ್ಲಿ ಜೀವನ ಮಾಡುವವರೇ ಯೇಸು ಕ್ರಿಸ್ತನ ಮಕ್ಕಳು. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ನಿಮ್ಮಲ್ಲಿ ಇಲ್ಲದೆ ಹೋದರೆ ಅವರು ಯೇಸು ಕ್ರಿಸ್ತನ ಮಕ್ಕಳಲ್ಲ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇದೆಯೋ? ದೇವರ ಸ್ವಭಾವ ನಿಮ್ಮಲ್ಲಿ ಇದೆಯೋ? ದೇವರ ಗುಣಗಳು ನಿಮ್ಮಲ್ಲಿ ಇದೆಯೋ? ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿದ್ದಾಗ ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರ ನಾಮ ಮಹಿಮೆ ಆಗುವಾಗ ದೇವರು ನಿಮ್ಮನ್ನ ಘನಪಡಿಸಿ ಆಶೀರ್ವಾದ ಮಾಡ್ತಾರೆ. ತಗ್ಗಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿ, ತಗ್ಗಿಸಿಕೊಳ್ಳುವಂತ ಮನಸ್ಸಿರುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವನು ತಗ್ಗಿಸಲ್ಪಡ್ತಾನೆ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ನೀವು ಹೊಂದಿಕೊಳ್ಳ್ರಿ. ನೀವು ಕೇಳಬೇಕು, ಏಸಪ್ಪ ನಿನ್ನಲ್ಲಿದ್ದಂಥ ಮನಸ್ಸನ್ನ ನನಗೆ ಅನುಗ್ರಹಿಸಿಕೊಡ್ರಿ. ನಿನ್ನ ಹಾಗೆ ನಾನು ಜೀವನ ಮಾಡಬೇಕು, ನಿನ್ನ ಮನಸ್ಸು ನನ್ನಲ್ಲಿರಬೇಕು, ನಿನ್ನ ಸ್ವಭಾವ ನನ್ನಲ್ಲಿರಬೇಕು, ನಿನ್ನ ಗುಣಗಳು ನನ್ನಲ್ಲಿರಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳುವಾಗ ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 24ನೇ ಅಧ್ಯಾಯ 3-5 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಐಹಿಕ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಎಷ್ಟು ಸುಂದರವಾಗಿದೆ ನೋಡ್ರಿ. ಯಾವನ ಐಹಿಕ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನ ಹೊಂದುವನು. ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಳ್ಳಲು, ದೇವರು ನಿಮ್ಮನ್ನ ಅಭಿವೃದ್ಧಿಪಡಿಸಲು, ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರಲು ನಿರ್ಮಲ ಮನಸ್ಸುಳ್ಳವರಾಗಿರಬೇಕು. ಯೇಸು ಕ್ರಿಸ್ತನ ಮನಸ್ಸು ನಿರ್ಮಲವಾದ ಮನಸ್ಸು, ಒಳ್ಳೆಯ ಮನಸ್ಸು. ಆ ಮನಸ್ಸು ನಿಮ್ಮಲ್ಲಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಮನಸ್ಸನ್ನ ಹೊಂದಿಕೊಳ್ಳುವಾಗ, ದೇವರ ಮನಸ್ಸು ನಿಮ್ಮಲ್ಲಿರುವಾಗ ನಿಮ್ಮ ಬಾಯಿಂದ ಬರುವಂತ ಮಾತುಗಳ ಮೂಲಕವಾಗಿ ಅನೇಕ ಜನರು ಸಂತೈಸಲ್ಪಡ್ತಾರೆ. ಯೇಸುವಿನ ಮನಸ್ಸು ನಿಮ್ಮಲ್ಲಿರುವಾಗ ನಿಮ್ಮ ಮೂಲಕವಾಗಿ ಅನೇಕ ಜನರು ದೇವರನ್ನ ತಿಳ್ಕೊಳ್ಳುತ್ತಾರೆ, ದೇವರ ಬಳಿಗೆ ಬರ್ತಾರೆ. ಮಾತ್ರವಲ್ಲದೆ ದೇವರ ನಾಮ ಮಹಿಮೆ ಆಗ್ತದೆ, ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಇಂದು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನನ್ನಲ್ಲಿ ಇದೆಯೋ?
ತಗ್ಗಿಸಿಕೊಳ್ಳುವಂಥ ಮನಸ್ಸು, ವಿಧಿಯರಾಗುವಂಥ ಮನಸ್ಸು, ಮಾತ್ರವಲ್ಲದೆ ತಂದೆಯ ಚಿತ್ತದಂತೆ ನಡೆಯುವಂಥ ಮನಸ್ಸು, ತನ್ನನ್ನು ಬರಿದು ಮಾಡಿಕೊಳ್ಳುವಂಥ ಮನಸ್ಸು, ಈ ಲೋಕದಲ್ಲಿ ಏನನ್ನು ಬಯಸದೆ ದೇವರ ಚಿತ್ತವನ್ನೇ ಮಾಡುವಂಥ ಮನಸ್ಸು, ಆ ಮನಸ್ಸು ನಿಮ್ಮಲ್ಲಿರುವಾಗ ನಿಮ್ಮ ಮನಸ್ಸನ್ನು ನೋಡುವ ದೇವರು ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯೇಸು ಕ್ರಿಸ್ತಲ್ಲಿದ್ದಂಥ ಮನಸ್ಸು ನನ್ನಲ್ಲಿ ಇದೆಯೋ? ನನ್ನ ಮನಸ್ಸು ಯಾವ ರೀತಿ ಇದೆ? ದೇವರಿಗೆ ಮೆಚ್ಚುಗೆ ಆಗಿದೆಯೋ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು, ದೇವರೇ ನಿನ್ನ ಮನಸ್ಸನ್ನು ನನಗೆ ಅನುಗ್ರಹಿಸಿಕೊಡ್ರಿ. ಏಸಪ್ಪ, ನಿನ್ನಲ್ಲಿರುವಂಥ ಮನಸ್ಸು ನನ್ನಲ್ಲಿ ಇರಬೇಕು. ಆ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ನೀವು ಹೊಂದಿಕೊಳ್ಳುವಾಗ ದೈವಿಕ ಸಮಾಧಾನ ನಿಮ್ಮೊಳಗಿರುತ್ತದೆ, ದೇವರ ಪ್ರಸನ್ನತೆ ನಿಮ್ಮೊಳಗಿರ್ತದೆ. ಮಾತ್ರವಲ್ಲದೆ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಸಂತೋಷ ಪಡ್ತಾರೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ದೇವರ ಬಳಿ ಕೇಳ್ರಿ, ದೇವರೇ ನಿನ್ನ ಮನಸ್ಸನ್ನು ನನಗೆ ಕೊಡ್ರಿ, ನಿನ್ನ ಸ್ವಭಾವ ನನಗೆ ಬೇಕು. ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ನೀವು ಮಾತನಾಡಿರುವಾಗ ನಿನ್ನ ಮನಸ್ಸನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ದೇವರು ನಿಮಗೆ ಅನುಗ್ರಹಿಸಿಕೊಟ್ಟು ತನ್ನ ಚಿತ್ತಂತೆ ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವಳ ವಾಕ್ಯವನ್ನು ಇಂದು ಧ್ಯಾನ ಮಾಡಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕೆಂಬುದಾಗಿ ಎಷ್ಟು ಜನರು ಏಸಪ್ಪ ನಿನ್ನ ಮನಸ್ಸನ್ನು ನನಗೆ ಅನುಗ್ರಹಿಸಿಕೊಡ್ರಿ. ನಿನ್ನ ವಾಕ್ಯದಲ್ಲಿ ತಿಳಿಸಿದಾಗೆ ಆ ರೀತಿ ಜೀವನ ಮಾಡಲು ನಿನ್ನ ಮನಸ್ಸು ನನಗೆ ಬೇಕಾಗಿದೆ. ನಿನ್ನ ಮನಸ್ಸು ನನಗೆ ಬೇಕು ಎಂಬುದಾಗಿ ಎಷ್ಟು ಜನರು ಕೇಳ್ತಾ ಇದ್ರು. ದೇವರೇ ನಿನ್ನ ಮನಸ್ಸನ್ನು ಅನುಗ್ರಹಿಸಿಕೊಡ್ರಿ, ನಿನ್ನ ಸ್ವಭಾವನ ಅನುಗ್ರಹಿಸಿಕೊಡ್ರಿ, ನಿನ್ನ ಚಿತ್ತಂತೆ ಅವರು ಮಾರ್ಪಡಿಸಿ ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ ನಿನ್ನ ಮನಸ್ಸನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಿನ್ನ ಚಿತ್ತವನ್ನು ಮಾಡಲಿಕ್ಕಾಗುವಂತೆ, ನಿನ್ನ ಘನಪಡಿಸ್ಲಿಕ್ಕಾಗುವಂತೆ, ಮಾತ್ರವಲ್ಲದೆ ನಿನ್ನಿಂದ ಬರುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವನ ಮಾಡಲು ಕೃಪೆ ಕೊಡು. ಇದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ದೇವರೇ ನಿನ್ನ ಮನಸ್ಸನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ಅನುಗ್ರಹಿಸಿ ಕೊಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.